ದುಡ್ಡಿಂದ ಬಿತ್ತರೆ ಮನ್ಸಲ್ಲ. ನಾನು ನಿಮ್ಮ ದುಡ್ಡು ಬೇಡ ನನಗೆ, ಯಾರು ಬೇಡ ನನಗೆ, ಏನು ಬೇಡ ನನಗೆ. ನಾನು ನಿಜವಾಗ್ಲೂ ಇಲ್ಲ ಇಲ್ಲ ನಾವು ದುಡ್ಡಿಡೆಲ್ಲ ಕೊಡಲ್ಲ, ಖಂಡಿತ ಕೊಡಲ್ಲ. ನೀವ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ಯಾರು ಅಂತ ಕೇಳ್ತಾ ಇರೋದು ಅಷ್ಟೇ. ನೀವು ಕೊಟ್ರು ಬೇಡ ನನಗೆ. ಇಸ್ಕೊಳಲ್ಲ ಅಂತ ಗೊತ್ತಾಯ್ತು ಬಿಡಿ, ಅರ್ಥ ಆಯ್ತು, ನಿಮ್ ಮಾತಲ್ಲೇ ಅರ್ಥ ಆಗುತ್ತೆ. ನಮಸ್ಕಾರಗಳು ಎಲ್ಲಾನು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನೀಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಮೆಸೇಜ್ ಕಳಿಸಿದ್ದಾರೆ ರಮೇಶ್ ಗೌಡರು. ಸುನೀಲ್ ಮಂಜುಳಾ ಅನ್ನೋರು ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸದ್ಯಕ್ಕೆ ಬನ್ನಿ, ಇದೀಗ ನಾವು ಕಾಲ್ ಮಾಡುವ ಮಂಜುಳಾ ಅವ್ರಿಗೆ. ನೀವು ಕರೆ ಮಾಡುತ್ತೀರಿ. ಹಲೋ ಹಲೋ, ಯಾರು? ಅಕ್ಕ ಚೆನ್ನಾಗಿದ್ದೀರಾ? ಯಾರಪ್ಪ ಮಾತಾಡೋದು? ಹಲೋ ಹಲೋ, ಮಂಜುಳಕ್ಕ ಅವರಲ್ವಾ? ಹೌದು, ನೀನ್ಯಾರು ಮಾತಾಡೋದು? ಅಕ್ಕ, ನಾನು ಗಿರಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ, ತುಂಬ ನೋವಲ್ಲಿದ್ದೀನಿ ಅಕ್ಕ. ತುಂಬ ನನಗೆ ಸಂಕಟ ಯಾರ ಹತ್ರ ಹೇಳ್ಕೊಳ್ಳೋಣ, ಏನು ಮಾಡೋಣ ಅಂತ ನಂಗೆ ಗೊತ್ತಾಯ್ತಿಲ್ಲ. ಒಬ್ಬರು ಇಬ್ಬರಾದ್ರೆ ಸರಿ, ಸಿಕ್ಕವರೆಲ್ಲ ನನಗೆ ಸಖತ್ ನೋವು ಕೊಡ್ತಾವ್ರೆ. ನೀವ್ ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಗಿರಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಈ ಕಡೆ ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿರೋ ಸಾಲನ ಕಟ್ಟಕ್ಕಾಗ್ದೆ, ಕಾರ್ನ ಬಿಡಿಸ್ಕೊಳಕ್ಕಾಗ್ದೆ, ಅಡ ಇಟ್ಟಿರೋ ಒಡವೆನ ವಾಪಸ್ ತಗೊಳಕ್ಕಾಗದೆ ಇರೋ ಪರಿಸ್ಥಿತಿ ನಾನಿದ್ದೀನಿ. ಈಗ ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ ನಂಗೆ. ನಂಗೇನೆ ಕೇಳ್ತಿದ್ರ ಈ ವಿಚಾರಗಳು? ಅಲ್ಲಲ್ಲ, ಅದು ನಿಮ್ ಸಮಸ್ಯೆ, ನನ್ಗೆ ಯಾಕೆ ಕೇಳ್ತಿದ್ದೀರಾ? ಅಯ್ಯೋ ಅಕ್ಕ, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರ್ತದೆ. ಹಿಂಗೆ ಪ್ರಾಬ್ಲಮ್ಸ್ ಗಳಿದೆ, ಸಾಲ್ವ್ ಮಾಡ್ಕೊಡಿ ಅಂತ ಹೇಳಿ. ನನ್ಗೆ ಇಷ್ಟೊಂದು ಸಮಸ್ಯೆ ಇದೆ, ನನ್ ಚೆನ್ನಾಗಿಲ್ಲ ನೋಡಿ, ನಿಮ್ ಕಡೆಯಿಂದ ಸ್ವಲ್ಪ ಸಹಾಯ ಆದ್ರೆ ಸ್ವಲ್ಪನಾದ್ರೂ ಚೆನ್ನಾಗಾಗ್ತೀನಿ ಅಂತ ಹೇಳ್ಬೋದು. ಅಕ್ಕ, ನಂದು ಯಾವತ್ತೂ ಕೊಡಕೈ, ಹಿಂಗ್ ಬೇಡ ಕೈಯಲ್ಲ. ಇರ್ಬೋದು ಅಣ್ಣ, ಹಂಗಂತ ಪರಿಸ್ಥಿತಿ ಎಲ್ಲ ಒಂದೇ ತರ ಇರಲ್ವಲ್ಲ. ಹೌದು ನೋಡಿ, ಇವಾಗ ಕಾಲ್ ಮಾಡಿದೀರಾ ಅಲ್ವಾ, ಏನ್ ಆಗ್ಬೇಕಿತ್ತು ಅಂತ ಮಾಡಿದೀರಾ? ಐ ಮೀನ್ ಮಾಡಕ್ ರೀಸನ್ ಇರ್ಬೇಕಲ್ವಾ ಕಾಲ್ ಮಾಡಕ್ಕೆ. ಕಾಲ್ ಮಾಡಿದ್ಮೇಲೆ ಏನ್ ಕಾರಣ ಏನೋ ಇದು ನಿಮ್ ಕಷ್ಟ ಹೇಳ್ಕೊಳ್ತಿರೋದಕ್ಕೆ? ಇದೆ, ಎಲ್ಲಾರ್ಗು ಒಂದೊಂದು ಕಾರಣ ಇದ್ದೇ ಇರುತ್ತೆ ಮಾತಾಡಕ್ಕೆ. ಅದಲ್ಲ ನಾನು ಹೇಳ್ತಿರೋದು. ಇವತ್ತಿನ ದಿವಸ ಪ್ರಪಂಚದಲ್ಲಿ ಕಷ್ಟ ಇಲ್ದೇ ಇರೋರು ಯಾರವ್ರೆ? ನೀವ್ ಅದನ್ನ ಹೇಳಿ. ಈಗ ನಿಮ್ಗಿಲ್ವಾ? ಈಗ ನೀವು ಅದು ನಮಗಿರಲ್ಲ ನಿಮಗಿಲ್ಲ ಅದೆಲ್ಲ ಬೇಡ. ಈಗ ನೀವು ನಮಗ್ ಕಾಲ್ ಮಾಡಿರೋದು ಕಾರಣ ಏನು ಅಂತ ಕೇಳ್ತಾ ಇರೋದು. ನೀವ್ ಈ ತರ ಕೇಳಿದ್ರೆ ನನ್ಗೆ ತುಂಬಾ ಒಂಥರ ಇನ್ನ ನನ್ಗೆ ಸಂಕಟ ಆಗುತ್ತೆ ನಿಜವಾಗ್ಲೂ. ಸಂಕಟ ಆಗ್ಲಿ ಅಂತ ಕೇಳ್ತಿಲ್ಲ ಅಣ್ಣ, ನಿಮ್ಮನ್ನ ಅಪ್ರೋಚ್ ಮಾಡ್ತಿರೋದು. ಈಗ ನೀವ್ ಕಾಲ್ ಮಾಡಿ ಹೇಳ್ತಾ ಇದ್ದೀರಲ್ವಾ ಹಿಂಗ್ ತೊಂದ್ರೆ ಇದೆ ಅಂತ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಮ್ಮಿಂದ ಅಂತ ಅರ್ಥ ಆಗಿಲ್ಲ. ಈಗ ನಿಮ್ದು ಕೊಡೋ ಕೈ ತಗೊಳೋ ಕೈ ಎಲ್ಲ ಅಲ್ಲ ಅಂತೆಲ್ಲ ಆದ್ಮೇಲೆ ಕಾಲ್ ಮಾಡಿ ಹೇಳ್ತಿರೋದೇನಕ್ಕೆ ಅಂತ ಅರ್ಥ ಆಗಿಲ್ಲ. ನೋಡಿ, ಎಲ್ಲರೂ ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಫೋನ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ, ಆಯ್ತಾ? ಒಂದ್ ನೋವಲ್ಲಿದ್ದಾಗ ಏನೋ ಒಂದ್ ಸಮಾಧಾನ ಆಗೋ ಮಾತುಗಳು ಮನುಷ್ಯನ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಖಂಡಿತ ಹೌದು, ನಮ್ಗ ಹತ್ರವಾದವರು ಒಳ್ಳೆ ಮಾತಾಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ, ಅದು ಅರ್ಥ ಆಗುತ್ತೆ. ದುಡ್ಡಿಂದ ಬಿತ್ತರೆ ಮನ್ಸಲ್ಲ. ನಾನು ನಿಮ್ ದುಡ್ಡು ಬೇಡ ನನಗೆ, ಯಾರು ಬೇಡ ನನಗೆ, ಏನು ಬೇಡ ನನಗೆ. ನನ್ ನಿಜವಾಗ್ಲೂ ಇಲ್ಲ ಇಲ್ಲ ನಾವು ದುಡ್ಡಿಡೆಲ್ಲ ಕೊಡಲ್ಲ, ಖಂಡಿತ ಕೊಡಲ್ಲ. ನೀವ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ಯಾರು ಅಂತ ಕೇಳ್ತಾ ಇರೋದು ಅಷ್ಟೇ. ನೀವು ಕೊಟ್ರು ಬೇಡ ನನಗೆ. ಇಸ್ಕೊಳಲ್ಲ ಅಂತ ಗೊತ್ತಾಯ್ತು ಬಿಡಿ, ಅರ್ಥ ಆಯ್ತು, ನಿಮ್ ಮಾತಲ್ಲೇ ಅರ್ಥ ಆಗುತ್ತೆ. ಬಟ್ ನೀವ್ ಯಾಕೆ ನಮಗ್ ಕಾಲ್ ಮಾಡಿದೀರಾ ಅಂತ ಅರ್ಥ ಆಗ್ತಿಲ್ಲ. ನೀವ್ ಯಾರು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಒಂದ್ ಹೇಳ್ತೀನಿ ಅಕ್ಕ, ನಿಜವಲ್ಲೂ ನಮ್ಮ ಅಮ್ಮನ ಹೆಸರು ಇಟ್ಕೊಂಡಿದ್ದೀರಿ. ಈಗ ಕಾಲ್ ಮಾಡಿದ್ದೀರಾ ಅಲ್ವಾ, ಈಗ ನೀವ್ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ದಲ್ಲ ಹೆಂಗ್ ಮಾತಾಡಕ್ಕಾಗತ್ತೆ ನಿಮ್ ಹತ್ರ ನಾವು? ಅಲ್ವಾ, ಯೋಚನೆ ಮಾಡಿ ನನ್ ಜೀವನನೇ ಒಳ್ಳೆ ಖಾಲಿ ಸಿಲಿಂಡರ್ ಆಗೈತೆ. ಸರಿ, ಯೋಚನೆ ಮಾಡ್ತಾ ನೀವ್ ಏನಾದ್ರು ಬದಲಾಯಿಸ್ಕೊಳಕ್ ಸಾಧ್ಯ ಆಗ್ತಿದ್ಯಾ? ಮತ್ತೆ ಏನು ಆಗ್ತಿಲ್ಲ ಅಂದ್ರೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಯೋಚನೆ ಮಾಡಿದೆ ಹೆಂಗಿರ್ಲಿ, ಇಷ್ಟೆಲ್ಲ ಇಲ್ಲಿ ಸಮಸ್ಯೆಗಳು ಇಟ್ಕೊಂಡು ಇಲ್ಲಿ ಧರ್ಮಸ್ಥಳ ಸಂಘ ದುಡ್ಡು ಕಟ್ಟಿಲ್ಲ, ಕಾರ್ ಬಿಡಿಸ್ಕೊಂಡಿಲ್ಲ, ಒಡವೆ ಬಿಡಿಸ್ಕೊಂಡು ಮಾಡೋದಕ್ಕೆ ಏನಾದ್ರು ಹುಡುಕ್ಬೇಕು, ದಾರಿ ಹುಡುಕ್ಬೇಕು. ಸುಮ್ನೆ ಯೋಚನೆ ಮಾಡ್ತಾ ಕೂತ್ರೆ ಏನೋ ಸಾಲ್ವ್ ಆಗಲ್ಲ. ಎಲ್ಲಿ ಹುಡಿಕೊಂಡು ಹೋಗ್ಲಿ, ಇಲ್ಲಿ ಮನೆಗೆ ಬರ್ಬೇಕಾಗಿರೋ ಸಿಲಿಂಡರ್ ಬರ್ತಾ ಇಲ್ಲ. ನಾನು ಹುಡಿಕೊಂಡು ಹೋದ್ರೆ ಏನ್ ಸಿಗ್ತದೆ ಇಲ್ಲಿ? ನಮಗೂ ಸಿಲಿಂಡರ್ ಬರ್ತಾ ಇಲ್ಲ, ಏನ್ ಮಾಡೋಣ? ಹಿಂಗ ಅನ್ಬಿಟ್ರೆ ನಾನೇನ್ ಹೇಳಿ? ನೀವೇನ ಹೇಳ್ಬೇಕು ಅಂತ ಕಾಲ್ ಮಾಡಿದ್ರೆ ಅದನ್ನೇ ಹೇಳಿ. ಅಲ್ಲ, ನಾನೇನೋ ನೀವು ಒಂಚೂರು ಸಮಾಧಾನ ಹೇಳ್ತೀರಾ, ಒಂದ್ ಸ್ವಲ್ಪ ಧೈರ್ಯ ತುಂಬ್ತೀರಾ ಅಂತ ಅಂದ್ರೆ. ಈಗ ನೀವು ಕಾಲ್ ಮಾಡಿದ ವಿಚಾರ ಏನು? ಹೇಳ್ತಾ ಇದೀನಲ್ಲ, ಇಲ್ಲಿ ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿರೋ ದುಡ್ಡು ಕಟ್ಟಕ್ಕಾಗದೆ, ಇಲ್ಲಿ ಕಾರ್ ಲೋನು ಕಟ್ಟಕ್ಕಾಗದೆ, ಬ್ಯಾಂಕಲ್ಲಿ ಇಟ್ಟರೆ ಒಡವೆನೂ ಬಿಡಿಸ್ಕೊಳಕ್ಕಾಗದೆ, ಇಲ್ಲಿ ನಂದು ಒಂದು ಜೀವನ ಅನ್ಸ್ಬಿಡ್ತದೆ. ಇಲ್ಲಿ ಜೀವನ ಆಗುತ್ತೋ ಆಗಲ್ವಾ ಅಂತ ಯೋಚನೆ ಎಲ್ಲ ಮಾಡಿದ್ರೆ ಹೆಂಗ್ ಇಷ್ಟೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಲ್ಲ ನೀವು? ಅದೇ ಕೊಡ್ತಾರೆ ಅಂತ ತಗೋಬಿಡೋದ? ಕೊಡೋದಾಗ ಚೆನ್ನಾಗಿರ್ತದೆ ಸಾಲ ಅಂತ?
ಈ ಸವಾಗ ಪರದಾಡೋದು ಈಗ ದೇಶನೇ ಸಾಲದಲ್ಲೈತೆ ಏನು ಮಾಡೋಣ ನಮ್ದೇ ಲೆಕ್ಕ. ದೇಶ ಸಾಲದಲ್ಲ ಐತೆ ಅಂದ್ಬಿಟ್ಟು ದೇಶದ ಸಾಲನ ನಾವು ತೀರ್ಸಕ್ ಹೋಯ್ತೀವ? ಇಲ್ಲ ತಾನೆ, ನಮ್ದನ್ನ ನಾವ್ ನೋಡ್ಕೋಬೇಕು ತಾನೆ. ದೇಶದ ಕತೆ ಯಾಕೆ? ನಿಮ್ಮಷ್ಟು ಸ್ವಾರ್ಥಿ ಅಲ್ಲ ನಾನು, ಅದು ತಿಳ್ಕೊಳ್ಳಿ ಫಸ್ಟು. ಅದಕ್ಕೇನೆ ಸ್ವಾರ್ಥಿ ಅಲ್ಲ ಅಂದ್ಬಿಟ್ಟು ಎಲ್ಲಾ ಕಡೆ ಸಾಲ ಕೊಟ್ ಕಡೆ ತಗೊಂಡ್ ಉಡಾಯಿಸ್ತಾರದ. ಏನು ಸಾಲ ಮಾಡಿದವ್ರಿಗೇನು ಪ್ರಶಸ್ತಿ ಕೊಡ್ತಾರ? ನೀವು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಏನೋ ಕಷ್ಟಕ್ಕೆ ಅಂದ್ಬಿಟ್ಟು ತಗೊಳತ್ತಾನೆ. ಎಲ್ಲರೂ ಕಷ್ಟಕ್ಕೆ ತಗೊಳಕ್ ಮುಂಚೆ ವಾಪಸ್ ನಮ್ ಕೈಲಿ ಕಟ್ಟಕ್ ಆಗುತ್ತಾ ಇಲ್ವಾ ಅನ್ನೋದು ಯೋಚನೆ ಮಾಡಿ ತಗೋಬೇಕು. ಅದು 10 ಜನ ದುಡ್ಡ ಅಲ್ವಾ ನಿಮಗ್ ಕೊಡೋದು? ಕರೆಕ್ಟು. ತಗೊಂಡ್ಬಿಟ್ಟು ಕಟ್ಟಕ್ ಆಗ್ತಿಲ್ಲ ಅಂತಂದ್ರೆ ಇದೇ ಮಾತನ್ನ ನಿಮ್ಗೆ ಅಷ್ಟೇ ದಮ್ಮಿದ್ರೆ ಈಗ ಅಷ್ಟು ಕೋಟಿ ತಕೊಂಡು ದೇಶ ಬಿಟ್ಟೋಗ್ರಲ್ಲ, ಅವ್ರಿಗೊಂದು ಮಾತು ಹೇಳಕ್ ನಿಮ್ಗೆ ತಾಕತ್ತೈತಾ? ಅದು ನನಗೆ ಸಂಬಂಧ ಪಡ್ದಿರೋ ವಿಚಾರ. ಅದು ಅವ್ರು ಬಂದ್ ನನ್ನ ಹತ್ರ ಕೇಳ್ದಾಗ ನಾನ್ ಮಾತಾಡ್ತೀನಿ. ಚಿಲ್ಡ್ರೆ ಪಲ್ರೆ ಹಿಡ್ಕೊಂಡು ರುಬ್ತಿರಲ್ಲ ನೀವು. ಇದೆಲ್ಲ ನ್ಯೂ ಸೆನ್ಸ್ ಮಾತು ಏನಕ್ಕೆ? ಉದುರಿಸೋದೆಲ್ಲ ಉದುರಿಸ್ಬಿಟ್ಟು ಇವಾಗ ಚೆನ್ನಾಗಿ ಲಾಸ್ಟಲ್ಲಿ ಸಖತ್ತಾಗಿ ಹೇಳ್ತಿದ್ದೀರಾ ಬಿಡಿ. ಏನೇ ಆಗಲಿ ನೀವು ಮೆಚ್ಕೋಬೇಕು ನಿಮ್ಮ ಆ್ಯಕ್ಟಿಂಗ್ಗೆ. ಸರಿ, ಈಗ ಎಷ್ಟು ತಗೊಂಡಿದ್ರಿ ಸಾಲವ ನೀವು? 2.5 ಲಕ್ಷ. ಸುಮ್ನೆ ಹೂ ಅಂತ ಅಂತಾರೆ. ಏನಂದ್ ಏನ್ ಕತೆಗಳು ಹೊಡಿತ್ಲೇ ಇದ್ದೀರಾ? ಯಾರು 2.5 ಲಕ್ಷ ಸಂಘದಲ್ಲಿ ಸಾಲ ಕೊಡೋರು ನಿಮ್ಗೆ? ಅದು ಧರ್ಮಸ್ಥಳ ಸಂಘದಲ್ಲಿ ಶುರುವಾಗ 20,000 ರೂಪಾಯಿನ ನೀವು 2.5 ಲಕ್ಷ ಸಾಲ ತಗೋಬೇಕು ಅಂದ್ರೆ 5 ವರ್ಷ ಆಗಿರ್ಬೇಕು ಹೆಚ್ಚು ಕಡಿಮೆ ಸಂಘದಲ್ಲಿದ್ದು. ಏನ್ ಅನ್ಕೊಂಡಿರ ನೀವು? 2.5 ಲಕ್ಷ ಕೊಟ್ಬಿಡ್ತಾರೆ. ಅದ್ ಕೊಟ್ಟವ್ರು ಕೇಳಿ, ನೀವು ನನ್ನನ್ನು ಕೇಳಿದ್ರೆ ನೀವು ನಿನ್ನೆ ಕೇಳ್ಬೇಕು. ಅದೆಲ್ಲಿ ತಗೊಂಡ್ರೆ ಹೇಳ್ಕೊಡಿ, ನಾನು ತಗೋತೀನಿ ಅಂತ. ಅಪ್ಪ ನಾನೇ ತಗೊಂಡು ಅನ್ಭವಿಸ್ತಿದ್ರೆ ಸಾಕು. ನಾವು ಒಂದ್ ಸ್ವಲ್ಪ ಉದ್ಧಾರ ಆಗೋಣ ಅಂತ. ಯಾವ ಕಡೆಯಿಂದ? ಯಾವ ಕಡೆಯಿಂದ? ಧರ್ಮಸ್ಥಳ ಸಂಘದಿಂದ. ಏನ್ ಮಾಡ್ಕೊಂಡಿರೋದು ನೀವು? ಅದೆಲ್ಲ ಬೇಡ, ಮಾತು ಸಿಕ್ಕೊಂಡಂಗಿರಿ. ಏನ್ ಕತೆ ಹೇಳಿ ಅಷ್ಟೇ. ಅದೆಲ್ಲ ಬೇಡ ಇದೆಲ್ಲ ಬೇಡ. ಸುಮ್ ನಿಮ್ಗೆ ಹೆಂಗ್ ನಾನು 2.5 ಲಕ್ಷ ರೆಕಮೆಂಡ್ ಮಾಡ್ಲಿ ನಾನು? ನೀವೇನ್ ರೆಕಮೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ರೆಕಮೆಂಡೇಶನ್ ನಮ್ಗೆ ನಡೆಯೋದಿಲ್ಲ, ಸರಿನಾ? ಮತ್ತೆ ಯಾಕೆ ನನ್ನನ್ನು ಕೇಳಿದ್ರಿ ನೀವು? ಏನ್ ಕೇಳಿದ್ರಿ ಅಂದ್ರೆ ಏನ್ ಬುದ್ಧಿ ಉಪಯೋಗಿಸಿರ್ಬೋದು ತಿಳ್ಕೊಳ್ಳೋಣ ಅಂತ. ನಿಮ್ಗೆ ಯಾಕೆ ಬುದ್ಧಿ? ನಿಮ್ಗೆ ಸಿಗುತ್ತೆ ತಾನೆ. ನಮ್ಮಂತವ್ರ ಬುದ್ಧಿ ನಿಮ್ಗೆ ಯಾಕೆ? ನೀವು ಸಖತ್ ಇದು ತಾನೆ. ನಮ್ಗಿನ್ ಸ್ವಲ್ಪ ಬುದ್ಧಿ ಜಾಸ್ತಿ ಮಾಡ್ಕೊಂಡು ನಾವು ತಗೋಣ, ನಾವು ಸ್ವಲ್ಪ ಉದ್ಧಾರ ಆಗೋಣ ಅಂತ. ನೀವು ಉದ್ಧಾರ ಆಗೋದಷ್ಟೇ, ಉದ್ಧಾರ ಆಗಲ್ಲ. ವಾಪಸ್ ತಗೊಳ್ಳಿ ಮಾತು. ಮಾತಾಡ್ತಿದೀನಿ, ಕ್ಲೀನ್ ಆಗಿ ಮಾತಾಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಇಡಬೇಕು ಕಾಲೇಜ್ ಸುಮ್ಮನೆ ಬಾಯಿ ಮುಚ್ಕೊಂಡು. ಇದೇನಾಯ್ತು ಇದಕ್ಕಿದ್ದಂಗೆ ಬಂದ್ಬಿಡ್ತು ಅಂತ ಕಾಣಿಸುತ್ತೆ. ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಸೂಪರ್ ಆಗಿರೋ ಒಂದು ಪ್ರಾಂಕ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡಾಗಿರೋ ಟ್ರಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀರಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.